ಜೊತೆ ನಮ್ಮ ಕತೆ. ಹಾಯ್ ಹಲೋ, ವಿಡಿಯೋಸ್ ನೋಡ್ತಿರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಏನಕ್ಕಪ್ಪ ಬಂದೆ ಅಂದರೆ, ನಾನು ಇದಕ್ಕೂ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ. ಲಕ್ಷ್ಮೀ ಬೊಂಬೆ ನನಗೆ ಸಿಗಲಿಲ್ಲ, ಅದಕ್ಕೆ ಶಾಪಿಗೆ ಹೋಗಬೇಕು ಅಂತ. ಅದಕ್ಕೆ ಬಂದಿದ್ದೀನಿ, ನೋಡ್ತಾ ಇದ್ದೀನಿ. ಆದರೆ ಅಷ್ಟೊಂದೇನು ಚೆನ್ನಾಗಿ ಕಾಣ್ತಾ ಇಲ್ಲ, ಸ್ವಲ್ಪ ಫೇಸ್ ಕಟ್ ಹಂಗಿಂಗಿದೆ. ಅದಕ್ಕೆ ಬೇರೆ ನೋಡಬೇಕು ಈಗ. ಅದನ್ನು ತೊಗೊಂಡಿದ್ದೆ, ಬಟ್ ಅದು ಯಾಕೋ ಇಷ್ಟ ಆಗಲಿಲ್ಲ, ಅದಕ್ಕೆ ಇನ್ನೊಂದು ತೊಗೊಂಡೆ. ನಾನು ಲಕ್ಷ್ಮೀ ವಿಗ್ರಹ ಬೇಕು ಅಂತ ಬಂದಿದ್ನಲ್ವಾ, ಸೊ ಇಲ್ಲಿ ನೋಡಿದ್ರೆ ಈ ಥರ ಸಿಕ್ಕಿದೆ. ಇದೊಂದು ಚಾಯ್ಸ್ ಮಾಡಿದ್ದೀನಿ, ಬಟ್ ರೇಟ್ ಎಷ್ಟು ಹೇಳ್ತಾರೋ ಗೊತ್ತಿಲ್ಲ, ನೋಡಬೇಕು. ಇಲ್ಲಿ ನೀವು ನೋಡಿ ಎಷ್ಟು ಹೇಳ್ತಾರೆ ಅಂತ ಶಾಕ್ ಆಗ್ತೀರಾ. ನಿಜ ಚಾನಲ್ ಇದೆ. ಆ್ಯಕ್ಚುಲಿ ಫೈನಲಿ ನಾವು ಇದಕ್ಕೆ 600 ಕೊಡ್ತೀವಿ ಅಂತ ಹೇಳಿದ್ದೀವಿ. ಅವರು 750 ಹೇಳಿದ್ದಾರೆ. ಸೊ 600ಗೆ ಬಾರ್ಗಿನ್ ಮಾಡಿ ತೊಗೊಂಡು ಹೋಗೋಣ. ಸ್ವಲ್ಪ ಐಟಮ್ಸ್ ಬೇಕಿತ್ತು, ಸೊ ಆ ಥರ. ಬಟ್ ನಮಗೆ ಇದು ಲೋಟಸ್ ಮಾತ್ರ ಬೇಕಿತ್ತು. ಸೊ ನೋಡೋಣ ಅವ್ರ ಹತ್ರ ಇದೆಯಾ ಏನು ಅಂತ. ಅದು ತುಂಬ ಇದು ಉದ್ದ ಕಮ್ಮಿ ಬೇಕಲ್ಲ. ಹಾಂ, ಎಷ್ಟಿದು? ಒನ್ ಪೀಸಾ? ಎಷ್ಟು ಬರುತ್ತೆ? ಅಲ್ಲ, ಜೋಡಿ ಎಷ್ಟು? ಆ್ಯಕ್ಚುಲಿ ಇದೆ, ಬಟ್ ರೇಟ್ ಜಾಸ್ತಿ ಹೇಳ್ತಾ ಥರ ಇದ್ದಾರೆ. ಆ್ಯಕ್ಚುಲಿ ಅದು ನಮಗೆ ಸಿಗಲಿಲ್ಲ. ಬರೀ ನಮಗೆ ಲೋಟಸ್ ಮಾತ್ರ ಬೇಕಿತ್ತು, ಬರೀ ಲೋಟಸ್ ಇರಲಿಲ್ಲ. ಒಂದು ಸ್ವಲ್ಪ ಲೆಂತ್ ಇತ್ತು. ಅದು ಇದು ಶಾರ್ಟಾ, ಸೊ ಇದಕ್ಕೆ ಸ್ವಲ್ಪ ಶಾರ್ಟ್ ಇದ್ದರೆ ಚೆನ್ನಾಗಿರುತ್ತೆ, ಲೆಂತ್ ಇದ್ದರೆ ಚೆನ್ನಾಗಿರೋದಿಲ್ಲ. ಸೊ ಆ ಥರ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ. ಹಾಂ, ನೋಡಿ ಇಟ್ಕೊಂಡು ಇಲ್ಲ ಅಂತಿಲ್ಲ. ನೋಡಿ ಇವಾಗ ಕರೆಕ್ಟಾಗಿರೋ ತೋರಿಸ್ತಿದ್ದಾರೆ. ಇದು ಲೋಟಸ್ ಸ್ವಲ್ಪ ತೋರಿಸಿ, ಇದು ಚೆನ್ನಾಗಿ ಕಾಣ್ತಿದೆ. ನೋಡಿ ಇದು ಆ್ಯಕ್ಚುಲಿ ಇದು ತೊಗೊಳ್ಳೋಣ, ಇದು ಚೆನ್ನಾಗಿದೆ. ಈ ಲಕ್ಷ್ಮಿಗೆ ಅದು ಬ್ಯಾಕ್ಗ್ರೌಂಡಿಗೆ ಇದು ಸೂಟ್ ಆಗುತ್ತೆ. ಫೈನಲಿ ಲಕ್ಷ್ಮಿ ಒಂದು, ಮತ್ತು 2 ಸೈಡ್ ಗಮ್ ಟೈಪ್ ಒಂದು, ಮತ್ತು ಇದೊಂದು ತೊಗೊಂಡ್ವಿ. ಅಷ್ಟೇ ಬೇಕಾಗಿದ್ದಿದ್ದು. ಶಾಪಿಂದ ಬಂದಲ್ವಾ, ಹೆಂಗೋ ನಮ್ಮ ಅಮ್ಮನೂ ಇದ್ದರು, ಸರಿ ಅಂತಂದ್ಬಿಟ್ಟು ನನ್ನ ಮಗಳನ್ನ ನೋಡ್ಕೊತಾಳಾರೆ ಅಂತಂದ್ಬಿಟ್ಟು ನಾನು ಬೇಗ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಪೂಜೆಗೆ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂದರೆ ನಮ್ಮಮ್ಮ ಹೋಗ್ಬಿಟ್ರೆ ನನಗೆ ಏನು ಕೆಲಸ ಮಾಡ್ಕೊಳ್ಳೋಕ್ಕೂ ಬಿಡೋದಿಲ್ಲ ನನ್ನ ಮಗಳು. ಅದಕ್ಕೆ ನಮ್ಮಮ್ಮ ಇದ್ದಾಗಲೇ ಬೇಗ ಎಲ್ಲ ಕೆಲಸ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾನು ಪೂಜಾ ಸಾಮಾನ ತೊಳಿತಾ ಇರ್ಬೇಕಾದ್ರೆ ನನ್ನ ಮಗಳು ಪಾಪ ಬೆಳಗಿಂದ ನಿದ್ದೆ ಮಾಡಿರಲಿಲ್ಲ. ಹಂಗೆ ಹಣ್ಣು ತಿನ್ಕೊಂಡೆ ಬಿದ್ದೋಗ್ಬಿಟ್ಲು ಪಾಪ ನಿದ್ದೆ ಕಣ್ಣಲ್ಲಿ. ಬರೀ ಪೂಜೆ ಸಾಮಾನು ತೊಳೆದು ನಮ್ಮಮ್ಮ ಬಂದಿದ್ರು, ಅದರಿಂದ ಅವ್ರ ಕೈಯಲ್ಲೇ ಸ್ವಲ್ಪ ಒರೆಸ್ಕೊಡಿ ಅಂತ ಹೇಳಿದೆ, ಒರೆಸ್ಕೊಡ್ತಿದ್ದಾರೆ. ನೀವು ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗೋಯ್ತು. ಇನ್ನೀಗೇನಾದರೂ ನಿದ್ದೆ ಮಾಡಾಕ್ಬಿಟ್ರೆ ಇನ್ನು ರಾತ್ರಿ ಎಲ್ಲ ನಮಗೆ ಕೊಡ್ತಾಳೆ ಟಾರ್ಚರು. ಈಗ ಸ್ವಲ್ಪ ಯಾಮರಿಸ್ಬೇಕು, ಇನ್ನು 1 ಅವರ್ ಹೆಂಗಾದರೂ ಮಾಡಿ. ಇಲ್ಲಾಂದರೆ ನೈಟೆಲ್ಲ ಪಾಪ ಅವ್ರ ಅಪ್ಪನಿಗೆ ತುಂಬ ಹಿಂಸೆ ಮಾಡ್ತಾಳೆ. ಯಾರಿದು? ಯಾರಿದು? ಒರೆಸ್ತಾ ಇದ್ರಲ್ವಾ, ಅವಳು ಹೋಗಿದ್ದಾಳೆ ಈಗ. ಏನು ಮಾಡ್ತೀಯ ವೇದ? ಟಿವಿಲಿ ನಮ್ಮದು ಲಾಗ್ ಬರ್ತಿತ್ತು, ಅದನ್ನ ನೋಡಿಕೊಂಡು ಸ್ವಲ್ಪ
ಹಣ್ಣು ಕೊಟ್ಟಿದ್ದೆ ನನ್ನ ಮಗಳಿಗೆ. ಅವಳು ಹಣ್ಣು ತಿನ್ಕೊಂಡೇ ನಿದ್ದೆ ಮಾಡ್ಕೊಂಡು ಹಂಗೆ ಮಲಗಿಬಿಟ್ಟಿದ್ಲು, ಬಿದ್ದೋಗ್ಬಿಟ್ಟಿದ್ಲು. ಆವಾಗಲೇ ಸ್ಟೋರಿಗೆ ಹೋಗಿದ್ವಲ್ವಾ, ಅಲ್ಲಿ ಏನೇನು ತೊಗೊಂಡಿದ್ದೀವಿ ಅಂತ ಮತ್ತೆ ತೋರಿಸೋಣ ಅಂದ್ಕೊಂಡ್ಬಿಟ್ಟು ಬಂದೆ. ಆ್ಯಕ್ಚುಲಿ ಅಲ್ಲಿಂದ ಬರಬೇಕಾದ್ರೆ ಹಾಗೆ ಗಂಗೆ ಅಂಗಡಿಗೂ ಹೋಗಿದ್ವಿ. ಸರಿ ಮಾಡ್ತಾಳೆ ನನ್ನ ಮಗಳಂತೂ. ಅವಳಿಗೂ ಎಣ್ಣೆ ಹಚ್ಬಿಟ್ಟು ನಾನು ಹಂಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಅವಳಿಗೆ ತಲೆ ಬಚ್ತಾ ಇದ್ದೀನಿ. ನನ್ನ ಮಗಳು ನೋಡ್ತಿದ್ದಾಳೆ ನಾನು ಏನೇನು ತಂದೆ ಅಂತ ಅಂಗಡಿಯಿಂದ. ಆ್ಯಕ್ಚುಲಿ ಹಂಗೆ ಬರಬೇಕಾದ್ರೆ ನಾನು ಗಂಗೆ ಅಂಗಡಿಯಿಂದ ಒಂದು ಗೆಜ್ಜೆ ಹಾರನ್ನು ತಂದೆ. ಅವಳಿಗೆ ಎಣ್ಣೆ ಬೇಕು. ಅದು ಲೋಟಸ್ದು ನೋಡಿದ್ವಲ್ವಾ, ಅದು ರೇಟ್ ಜಾಸ್ತಿ ಹೇಳಿದ್ರು. ನನಗೆ ಯಾಕೋ ಅಷ್ಟೊಂದು ಕೊಡೋಕ್ಕೆ ಮನಸ್ಸೊಪ್ಪಿಲ್ಲ, ಅದಕ್ಕೆ ಅದು ತೊಗೊಂಡಿಲ್ಲ ನಾನು. ಆ್ಯಕ್ಚುಲಿ ಮೀಶೋದಲ್ಲಿ ಅದು ಕಮ್ಮಿನೇ ಇದೆ, ಅದರಿಂದ ಸುಮ್ಮನಾದೆ ನಾನು. ಮತ್ತು ಸುಸ್ತಾಗಿತ್ತು ನನಗೆ ಬೇರೆ, ಅದಕ್ಕೆ ಬೆಳಗ್ಗೆ ಸ್ವಲ್ಪ ಮೆಂತ್ಯ ಪಲಾವ್ ಮಾಡಿದ್ದೆ, ಮೊಸರು ಬಜ್ಜಿ ಮಾಡಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿಂದುಬಿಟ್ಟೆ. ನಮ್ಮಮ್ಮನೂ ಹೋಗಿದ್ದರು, ಇನ್ನು ಅವ್ಳನ್ನ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅಂತ ಹಂಗೆ ಸುಮ್ಮನೆ ಆಗಿಬಿಟ್ಟೆ. ಮತ್ತು ಟಿ ವಿಯಲ್ಲಿ ಒಂದು ಸಾಂಗ್ ಹಾಕ್ಕೊಟ್ಟೆ, ಅದನ್ನ ನೋಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಲು. ನನಗೂ ಸುಸ್ತಾಗಿತ್ತು, ಔಟ್ ಸೈಡೆಲ್ಲ ಓಡಾಡಿ ಬಂದಿದ್ದು. ವೇದ ಎದ್ದಾಳೆ ಮೇಲೆ. ಸಂಜೆ ಆಗಿತ್ತು, ನಿದ್ದೆ ಮಾಡೋ ಟೈಮಿಗೆ ಹಾಸಿಗೆ ಹಾಕಬೇಕಾದ್ರೆ ಮೇಲೆ ಬೆಡ್ಶೀಟ್ ಹಾಕಬೇಕಿತ್ತು. ನೋಡಿ ಬೆಡ್ಶೀಟ್ ಹಾಕಕ್ಕೆ ಬಿಡ್ತಿಲ್ಲ, ಹೆಂಗೆ ಮಾಡ್ತಿದ್ದಾಳೆ. ಏಯ್ ಏಯ್ ಅಲ್ಲಿ ಲೇ ಏಯ್ ಲೇ ಪಿಂಕಿ. అమ్మ ఏమని చెప్పేది ಇದು ಇವತ್ತಿನ ನಿಮ್ಮ ಜೊತೆ ನಮ್ಮ ಕತೆ. ತುಂಬ ಜನ ಹಬ್ಬ ಮಾಡಬೇಕಾ ಬೇಡವಾ ಅಂತ ಒಂದು ಕನ್ಫ್ಯೂಸಲ್ಲಿರ್ತಾರೆ. ಏನಕ್ಕೆ ಕನ್ಫ್ಯೂಷನು ಅಂದರೆ, ಈಗ ಮನೇಲಿ ಯಾರಾದರೂ ಸತ್ತೋಗ್ಬಿಟ್ಟಿರ್ತಾರಲ್ವ, ಸೊ ಅದರಿಂದ ಹಬ್ಬ ಮಾಡೋದಾ ಬೇಡವಾ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಸೇಮ್ ಸಿಚುವೇಶನ್ ನಮ್ಮ ಮನೆಯಲ್ಲೂ ಇತ್ತು. ಸೊ ಇನ್ಕ್ಲೂಡಿಂಗ್ ನಾನು ಸಹ ಇದ್ದೀನಿ. ಎರಡು ಕನ್ಫ್ಯೂಷನ್ ಇತ್ತು. ನಾನೇನಪ್ಪ ಮಾಡಿದೆ ಅಂದರೆ, ಸುಮ್ಮನೆ ನಾವೇನಕ್ಕೆ ಕನ್ಫ್ಯೂಷನ್ ಮಾಡಿಕೊಂಡು ತಲೆ ಕೆಡಿಸ್ಕೋಬೇಕು ಅಂತಂದ್ಬಿಟ್ಟು, ನಮ್ಮ ಮನೆ ಹತ್ರ ಗಣೇಶನ ದೇವಸ್ಥಾನ ಇದೆ, ಅವ್ರ ಹತ್ರ ಹೋಗ್ಬಿಟ್ಟು ನಾನು ಕೇಳ್ಕೊಂಬಂದೆ. ಇದಕ್ಕೂ ಮುಂಚೆ ಹೇಳ್ದಂಗೆ ನಾನು ಅವ್ರ ಹತ್ರ ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂದರೆ, ಕಳಶ ಇಡಬೇಡಿ, ಫೋಟೋ ಇಡಿ, ಸುಮ್ಮನೆ ಮಾಡ್ಕೊಳ್ಳಿ ಪೂಜೆ ಅಂತ ಹೇಳಿದ್ರು. ನಾನು ಫೋಟೋ ಸುಮ್ಮನೆ ಏನಕ್ಕೆ, ನಮ್ಮ ಮನೇಲಿ ಫೋಟೋ ಇತ್ತಲ್ವ, ಅದರಿಂದ ನಾನು ಅಷ್ಟಲಕ್ಷ್ಮಿದು ನನಗೆ ಇಡಬೇಕು ಅಂತ ತುಂಬ ಆಸೆ ಇತ್ತು. ಅದರಿಂದ ನಾನು ಏನಪ್ಪ ಮಾಡಿದೆ ಅಂದರೆ, ಒಂದೊಂದು ಸಲ ತೊಗೊಂಬಂದು ಇಟ್ಕೊಳ್ಳೋಣ ಲಕ್ಷ್ಮಿಗಳದು ಅಂತಂದ್ಬಿಟ್ಟು ಈ ಸಲ ಇದೊಂದು ತೊಗೊಂಬಂದಿದ್ದೀನಿ. ಹಾಗೆ ಇದನ್ನೇ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ನಮ್ಮಮ್ಮನೂ ಬಂದಿದ್ದರು. ನಮ್ಮಮ್ಮನಿಗೆ ನನ್ನ ಮಗಳನ್ನ ಕೊಟ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಕ್ಲೀನಾಗಿ ರೆಡಿ ಮಾಡಿಕೊಂಡು ಬೇಗ ಪೂಜೆ ಮಾಡ್ಕೊಳ್ಳೋಣ ನಮ್ಮಮ್ಮ ಇರಬೇಕಾದ್ರೆ ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಅದು ಹಿಂದೆ ಸ್ವಲ್ಪ ರೋಸ್ ಎಲ್ಲ ಹಾಕ್ಬಿಟ್ಟು ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೋ ಅದು ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ. ಅದರಿಂದ ಹಾಕಿದ್ದನ್ನು ಬಿಚ್ಚಿಬಿಟ್ಟೆ ನಾನು. ನನ್ನ ವೀಡಿಯೋನೂ ಸರಿಯಾಗಿ ಮಾಡೋಕ್ಕಾಗಲಿಲ್ಲ, ಎಲ್ಲ ಸ್ವಲ್ಪ ಕ್ಯಾಪ್ಚರ್ ಆಗಿದೆ ಅಂತ ಡೌಟಲ್ಲಿ ಇರ್ತಿತ್ತು ನನಗೆ. ಹೊಟ್ಟೆಬೇರೆ ಹಸಿತಾಯಿತು, ನನ್ನ ಮಗಳು ಎಷ್ಟು ಚಿಕ್ಕ ಮಾಡ್ತಾ ಇದ್ದಾಳೆ ಅಂತ. ನಮ್ಮಮ್ಮ ಔಟ್ಸೈಡ್ ಕರ್ಕೊಂಡು ಹೋಗ್ಬಿಟ್ಟು ಅವಳನ್ನ ಐಸ್ ಕ್ರೀಮು ಹಾಗೆ ಮತ್ತು ಬೆಡ್ ರೋಸ್ಟು ತಂದಿದ್ರು.
ಅದೊಂದು ಸ್ವಲ್ಪ ತಿಂದ್ಕೊಂಡು ಹಾಗೆ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಬೆಳಗ್ಗೆ ನಾನು ರೆಡಿ ಆದೆ, ನನ್ನ ಮಗಳು ರೆಡಿಯಾಗಿದ್ದಾಳೆ. ಅವಳನ್ನ ಹಂಗೆ ಕೂರಿಸೋದೇ ಬೆಟರು. ಸೊ ಈಗ ಎಲ್ಲ ರೆಡಿಯಾಗಿದೆ. ದೀಪ ಒಂದು ಹಚ್ಕೊಂಡ್ಬಿಟ್ರೆ ಹಾಂ ಆಯಿತಾ? ಸರಿಮ್ಮ. ನಾನು ಇದಕ್ಕೂ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಸೂತ್ಕ ಆದರೆ ಪೂಜೆ ಮಾಡ್ಬೋದಾ ಮಾಡಬಾರ್ದಾ ಅಂತ. ಬಟ್ ಆದರೆ ನಾನು ಗಣೇಶನ ದೇವಸ್ಥಾನದ ಹತ್ರ ಪೂಜಾರಿಗಳನ್ನ ಕೇಳಿದ್ದಕ್ಕೆ ಅವ್ರು ಏನು ಹೇಳಿದ್ರು ಅಂದರೆ, ಕಳಶ ಹಿಡ್ದಿರ ನೀವು ಪೂಜೆ ಮಾಡಿ, ಫೋಟೋ ಆ ಥರ ಏನಾದರೂ ಇಟ್ಟು ಪೂಜೆ ಮಾಡಿ ಅಂತ ಹೇಳಿದ್ರು. ಸೊ ಅದರಿಂದ ನಾನು ಕಳಶ ಏನೂ ಇಡ್ತಿಲ್ಲ ಈ ಸಲ, ಸುಮ್ಮನೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಯಾಕಂದರೆ 7 ಮಂತ್ಸ್ ಪ್ರೆಗ್ನೆನ್ಸಿ ಇರೋದ್ರಿಂದ ನನ್ನ ಕೈಲಿ ಅಷ್ಟೊಂದು ಎಲ್ಲ ಬಗ್ಗೆ ಎಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ಈಗ ಯಾವ ಥರ ತುಂಬ ಸಿಂಪಲಾಗಿ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ನಿಮಗೆ. ನನ್ನ ಮಗಳನ್ನ ಇಟ್ಕೊಂಡು ನೋಡ್ತಿದ್ದೀರ ಅಲ್ವಾ ಯಾವ ಥರ ತಿಟ್ಟೆ ಮಾಡ್ತಾಳೆ ಅಂತ. ಸರಿ ಬನ್ನಿ ಈಗ ದೀಪ ಅಂಟಿಸ್ಬಿಡೋಣ, ಆಟಕ್ಕೆ ಹೋಗೋಣ. ನನ್ನ ಮಗಳು ಆ ಥರ ಅಳ್ತಾ ಇದ್ದಿದ್ದಕ್ಕೆ ನಮ್ಮಮ್ಮ ಇನ್ನೊಂದು ಸ್ವಲ್ಪ ತಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತಿತ್ತು. ಆದರೆ ಅವರಿಗೆ ಮಳೆ ಬರೋ ಥರ ಇದೆ ಅಂತ ಅವರು ಹೊಂಟೋದ್ರು. ನನ್ನ ಮಗಳನ್ನ ಇಟ್ಕೊಂಡು ಏನಾದರೂ ಕೆಲಸ ಮಾಡ್ಕೋಬೇಕು ಅಂದ್ರೇ ನನಗೆ ಒಂಥರ ದೊಡ್ಡ ಟಾಸ್ಕಾಗಿ ಹೋಗ್ಬಿಡುತ್ತೆ. ಸರಿ ಅಂತಂದ್ಬಿಟ್ಟು ಅವಳಿಗೆ ಫೋನ್ ಹಾಕ್ಕೊಟ್ಬಿಟ್ಟು ಸೈಲೆಂಟಾಗಿ ಕೂರಿಸ್ಬಿಟ್ಟು ನಾನು ಪೂಜೆ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಜನ ಏನು ಗೊತ್ತಾ, ಯಾರಾದರೂ ಸತ್ತೋದ್ರೆ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಹೇಳ್ತಾರೆ. ನಮಗೇನಕ್ಕೆ ಕನ್ಫ್ಯೂಷನ್ನು ಅಂತ ಎಲ್ಲ ಹೋಗ್ಬಿಟ್ಟು ಪೂಜಾರಿಗಳ ಹತ್ರ ಕೇಳ್ಕೊಂಬಂದ್ರೇ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ನನಗೂ ಅದೇ ಥರ ತುಂಬ ಜನ ಹೇಳಿದ್ರು, ಮಾಡಬಾರ್ದು, ಕಳಶ ಇಡಬಾರ್ದು, ಪೂಜೆ ಮಾಡಬಾರ್ದು ಅಂತ ಎಲ್ಲ. ಸೊ ನನ್ನ ಮನಸ್ಸು ಯಾಕೋ ಒಪ್ಪಲಿಲ್ಲ. ಅದಕ್ಕೆ ನಾನು ಪೂಜಾರಿ ಹತ್ರ ಕೇಳ್ಕೊಂಬಂದು ಅವರು ಹೇಳಿದ್ರಲ್ವ, ಅದಕ್ಕೆ ನಾನು ಸುಮ್ಮನೆ ಸಿಂಪಲ್ಲಾಗೆ ಪೂಜೆ ಮಾಡ್ಕೊತಾ ಇದ್ದೀನಿ. ಮಗಳಿಗೆ ಫೋನ್ ಹಾಕಿ ಕೊಟ್ಟಿದ್ದಕ್ಕೆ ಸುಮ್ಮನೆ ಕೂತಿದ್ಲು. ಇಲ್ಲ ಅಂದಿದ್ರೆ ನನ್ನನ್ನು ಏನು ಕೆಲಸ ಮಾಡ್ಕೊಳ್ಳೋಕ್ಕೂ ಬಿಡ್ತಿರಲಿಲ್ಲ, ಪೂಜೆ ಮಾಡ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ. ಫೈನಲಿ ಪೂಜೆ ಆಗಿತ್ತು. ಒಂದು ಲುಕ್ಕು ಕ್ಯಾಪ್ಚರ್ ಮಾಡ್ಕೊಂಬರೋಣ ಅಂತ ಈಚೆ ಹೋದೆ. ಫೈನಲಿ ಈ ವರ್ಷ ನಮ್ಮ ಮನೆ ಮಹಾಲಕ್ಷ್ಮಿ ಇದು. ಆ ದೇವರು ನನ್ನ ಗಂಡನಿಗೆ, ನನ್ನ ಮಗಳಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಪ್ಪ, ಬೇರೆ ಏನು ಬೇಡ ಅಂತ ನಾನು ಬೇಡ್ಕೊಂಡಿದ್ದೀನಿ. ನನ್ನ ಮಗಳೇ ನಮ್ಮ ಮನೆ ಮಹಾಲಕ್ಷ್ಮಿ. ಸೊ ಅದಕ್ಕೆ ಫಸ್ಟು ನಾನು ಅವಳ ಹತ್ರನೇ ಆಶೀರ್ವಾದ ತೊಗೊಂಡೆ. ಲಂಗ ಬ್ಲೌಸ್ ತರಿಸಿದ್ದೆ, ಬಟ್ ಅದು ಏನಾಗಿದೆ ಅಂದರೆ ಲಂಗ ಸ್ವಲ್ಪ ತುಂಬ ದೊಡ್ಡದಾಗಿ ಹೋಗ್ಬಿಟ್ಟಿದೆ. ಸರಿ ಅಂತ ಫ್ರಾಕ್ ಹಾಕ್ತಿದ್ದೆ. ಫ್ರಾಕ್ ಬೇಡ ಅಂತ ಯಾವ ಥರ ಹೇಳ್ತಿದ್ದಾಳೆ ನೋಡಿ. ಕೊನೆಗೂ ಹಂಗೋ ಹಿಂಗೋ ನೈಸ್ ಮಾಡಿ ಫ್ರಾಕ್ ಹಾಕಿಸಿ ಸ್ವಲ್ಪ ಒಂದು 5 ನಿಮಿಷ ಇಟ್ಕೊಳ್ಳಪ್ಪ ಅಂತ ಅಂದ್ಬಿಟ್ಟು ನೈಸ್ ಮಾಡಿದೆ. ಸೂಪರ್ ಸಾಕು ಸಾಕು. ಅಮ್ಮ ನನ್ನ ಮಗಳಿಗೆ ನಾನು ಆ ಥರ ಅರಿಶಿನ ಕುಂಕುಮ ಕೊಟ್ಟಿದ್ದು, ಅವಳು ನನಗೆ ಆ ಥರ ಆಶೀರ್ವಾದ ಮಾಡಿದ್ದು. ನನಗೆ ನಿಜವಾಗ್ಲೂ ನಮ್ಮ ಮನೆ ಪುಟ್ಟ ಲಕ್ಷ್ಮಿ ಅವಳೇ ಅಂತ ನನಗೆ ಅನ್ನಿಸ್ಬಿಡ್ತು. ಆ್ಯಕ್ಚುಲಿ ನಮ್ಮ ಮನೆಯವರಿಗೆ ನನ್ನ ಮಗಳು ಲಂಗ ಬ್ಲೌಸ್ ಹಾಕ್ಕೊಂಡು 2 ಜುಟ್ಟು ಹಾಕ್ಕೊಂಡು ಹೂ ಮುಡ್ಕೊಂಡು ಮತ್ತು ಕಾಲು ಚೈನ್ ಹಾಕ್ಕೊಂಡು ಬರ್ತಿದ್ರೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಅಂತ ಅವರು ಹೇಳ್ತಿರ್ತಾರೆ. ನಾನು ಆ ಐಡಿಯಾ ಮಾಡಿಕೊಂಡು ಅವ್ರು ಬರೋದ್ರೊಳಗೆ ಅವಳಿಗೆ ಲಂಗ ಬ್ಲೌಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ.
ನೋಡಿದ್ರೆ ಲಂಗ ಸ್ವಲ್ಪ ದೊಡ್ಡದಾಗೋಯ್ತು, ಅದರಿಂದ ಏನು ಮಾಡೋಕ್ಕಾಗಲಿಲ್ಲ, ಫ್ರಾಕೇ ಹಾಕಿದ್ದೆ. ಅವಳೇ ನಮಗೆ ಮಹಾಲಕ್ಷ್ಮಿ ಥರ. ಇಪ್ಪಸ್ತಮ್ಮ ಬರಗಂಟನು ಫ್ರಾಕ್ ಇಟ್ಕೊಂಡಿಲ್ಲ, ಚೇಂಜ್ ಮಾಡಿಸ್ಕೊಂಡ್ಬಿಟ್ಲು. ಅವ್ರ ಅಪ್ಪನಿಗೆ ಬರ್ಬೇಕಾದ್ರೆ ಗೋಬಿ ತಗೊಂಬ ಅಂತ ಹೇಳಿದ್ಲು, ಅವ್ರ ಅಪ್ಪ ತಂದಿಲ್ಲ, ಮಳೆ ಬರ್ತಿತ್ತು ಅಂತ ಹಂಗೆ ಬಂದಿತ್ತು. ಅದಕ್ಕೆ ನೋಡಿ ಎಷ್ಟು ಹಠ ಮಾಡ್ತಿದ್ದಾಳೆ. ಏನ್ ತಂದಿಲ್ಲ? ಅವ್ರ ಅಪ್ಪ ಬಂದ ತಕ್ಷಣ ಗೋಬಿ ಎಲ್ಲಿ ಅಂತ ಕೇಳಿದ್ಲು. ತಗೊಂಡ್ಬರ್ತೀನಿ, ಮಳೆ ಬರ್ತಾ ಇತ್ತಲ್ಲ ಅದಕ್ಕೆ ತಂದಿಲ್ಲಮ್ಮ. ಇವಾಗ ಹೋಗಿ ತಗೊಂಡ್ಬರ್ತೀನಿ. ಏನ್ ಬೇಕು, ಏನ್ ಬೇಕು? ಗೋಬಿನ ತಿಂತೀವಿ ಇವಾಗ. ಸರಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.